ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇ ನೇತೃತ್ವದಲ್ಲಿ ಸತ್ಯ ಶೋಧನಾ ಸಮಿತಿ ಅಂತ ಮಾಡಿಕೊಂಡ್ರಿ, ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೀರಿ. ಆ ಅನುಭವ ಹೆಂಗಿತ್ತು, ಏನೆಲ್ಲ ಸತ್ಯ ನೀವು ಕಂಡುಕೊಂಡ್ರಿ ಅಂತ? ಈಗ ಕೋಗಲು ಬಂಡೆ ಅಂತಲ್ಲ ಇಡೀ ಬೆಂಗಳೂರಲ್ಲಿದೆ. ಆದರೆ ನಮಗೆ ನನ್ನ ಕ್ಷೇತ್ರದ ಪಕ್ಕದ ಕ್ಷೇತ್ರ ಆಗಿರೋದ್ರಿಂದ ಅದು ಒಂದು 3-4 ತಿಂಗಳಿಂದ ಒಂದು ಸ್ಟ್ರೈಕ್ ಮಾಡಿದ್ರಲ್ಲ ಸ್ಥಳೀಯರು, ಈ ಥರ ಯಾರ್ಯಾರೋ ಬಂದೆಲ್ಲ ಸರ್ಕಾರಿ ಜಾಗ ಅಕ್ರಮವಾಗಿ ಒತ್ತುವರಿ ಮಾಡ್ತಾವ್ರೆ ಅಂತೇಳಿ ತಹಸೀಲ್ದಾರ್ ಮೇಲೆ ಕೂಡ ಅವರು ಹೋರಾಟ ಮಾಡಿದರು. ನಾನೇ ತಹಸೀಲ್ದಾರರು ಮತ್ತು ಅವನ್ನೆಲ್ಲ ಕರೆದು ಮಿನಿ ವಿಧಾನಸೌಧದಲ್ಲಿ ಏನಿದು ಸಮಸ್ಯೆ ಅಂತೇಳಿ ಮಾಡಿ ತಹಸೀಲ್ದಾರ್ಗೂ ಹೇಳಿದೆ, ನಾನು ತಾಕೀತು ಮಾಡಿದ್ವಿ, ಇಮ್ಮಿಡಿಯೇಟ್ ಅದನ್ನು ತೆರವು ಮಾಡಬೇಕು ಅಂತೇಳಿ. ಅದಾದಮೇಲೆ ಅದು BBMPಗೆ ಸೇರಿದಂಥ ಜಾಗ, ಅದನ್ನು ಸರ್ಕಾರ ತೆರವು ಮಾಡಿರೋದು, ಅಧಿಕಾರಿಗಳು ತೆರವು ಮಾಡಿರೋದು ಸರಿ ಇದೆ ಅದು. ಆದರೆ 2 ವರ್ಷಗಳ ಹಿಂದೆ ಅಲ್ಲಿ ಸ್ಥಳೀಯರು, ವಿಶೇಷವಾಗಿ ಕಾಂಗ್ರೆಸ್ ಬೆಂಬಲಿತರು, ಅವ್ರ ಹತ್ರ ಯಾರು ರೋಹಿಂಗ್ಯಾ ಮತ್ತು ಬಾಂಗ್ಲಾದವರು ಬೇರೆ ಬೇರೆ ಕಡೆ ಗುಡಿಸ್ಲಾಕ್ಕೊಂಡವ್ರೆ ಅವರೆಲ್ಲ ಕೂಡ. ಅಂದರೆ ಕೆಲವರು ಸ್ವಂತ ಜಾಗಗಳಲ್ಲಿ ಗುಡಿಸ್ಲಾಕಿ ಕೊಟ್ಟು ಅವ್ರ ಹತ್ರ ಬಾಡಿಗೆ ವಸೂಲಿ ಮಾಡ್ತಾರೆ. ಈಗಲೂ ಅಷ್ಟೇ, ಅವ್ರ ಸ್ವಂತ ಜಮೀನುಗಳಲ್ಲಿ ಗುಡಿಸ್ಲಾಕೋದಕ್ಕೆ ಜಾಗ ಕೊಡ್ತಾರೆ, ಇಷ್ಟು ಬಾಡಿಗೆ ಅಂತೇಳಿ ಅವ್ರು ರೋಹಿಂಗ್ಯಾ ಮತ್ತು ಬಾಂಗ್ಲಾದವರು ಕಲೆಕ್ಟ್ ಮಾಡಿ ಕೊಡ್ತಾರೆ. ಅವ್ರನ್ನ ಪರ್ಮನೆಂಟು ಮನೆಗಳನ್ನು ಕೊಡೋದಕ್ಕೆ, ಪರ್ಮನೆಂಟ್ ಅವರನ್ನು ವೋಟರ್ಸ್ ಮಾಡೋದಕ್ಕೆ ಒಂದು ದೊಡ್ಡ ಹುನ್ನಾರ ನಡೆದಿತ್ತು. ಸೊ ಅದರ ಮೊದಲೇ ನಿಮ್ಗೆ ಗೊತ್ತಿರೋ ಹಾಗೆ ಕೇರಳದ ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ರು, ಪಾಕಿಸ್ತಾನದಿಂದ ಟ್ವೀಟ್ ಬಂತು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಅರಾತುರಿಯಲ್ಲಿ ಅವರಿಗೆ ಮನೆಗಳನ್ನು ಕೊಡ್ತೀವಿ 267 ಜನಕ್ಕೆ ಅಂತ ಹೇಳಿ ಆದಮೇಲೆ ನಮ್ಮ ರಾಜ್ಯ ಅಧ್ಯಕ್ಷರಂತ B.Y. ವಿಜಯೇಂದ್ರ ಅವರು ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಸತ್ಯ ಶೋಧನಾ ಸಮಿತಿಯನ್ನು ಮಾಡಿದ್ರು. ಸೊ ನಾವೆಲ್ಲ ಕೂಡ ಅಲ್ಲಿ ಹೋಗೋದಕ್ಕೆ ಮೊದಲು ಒಂದಷ್ಟು ದಾಖಲೆಗಳನ್ನೆಲ್ಲ ಸಂಗ್ರಹ ಮಾಡಿದ್ವಿ. ನೋಡಿದಾಗ ನಮಗೆ ಒಂಥರ ಶಾಕ್ ಆಗಿತ್ತು. ಯಾಕಂದರೆ ಅವರ ಯಾರು ಅರ್ಜಿಗಳನ್ನು ಕೊಟ್ಟಿದ್ರು ಮನೆಗಳಿಗೆ, ಅವ್ರು ಬಹುತೇಕ ಎಲ್ಲ ಹೊರದೇಶದವರು. ಅದ್ರದ್ದು ಮಾಹಿತಿಗೆ ನಾನು ಅಸೆಂಬ್ಲಿಯಲ್ಲಿ ಕೂಡ ಮಾತಾಡ್ತೀನಿ, ಅದ್ರ ಬಗ್ಗೆ ಅವಕಾಶ ಸಿಕ್ಕಿದ್ರೆ ಅದಕ್ಕೆ ಇನ್ನೂ ಪೂರಕವಾದ ದಾಖಲೆಯನ್ನು ಕಲೆಕ್ಟ್ ಮಾಡಿದ್ದೀವಿ. ಏನು 267 ಜನ ಇದ್ದರು, ನಾವು ಹೋದಾಗ ಅಲ್ಲಿ ಯಾರು ಬಾಂಗ್ಲಾ ಮತ್ತು ರೋಹಿಂಗ್ಯದವರಿದ್ರು ಯಾರೂ ಇರಲಿಲ್ಲ. ಯಾಕಂದರೆ ನಾವು ಬರ್ತೀವಿ ಅಂದ ತಕ್ಷಣ ಅವನ್ನೆಲ್ಲ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿ ಸ್ಥಳೀಯ ಅಲ್ಪಸಂಖ್ಯಾತರನ್ನು ತಂದು ಇಟ್ಕೊಂಡಿದ್ರು. ಅಂದರೆ ಬೆಳಗ್ಗೆ ಮೀಡಿಯಾದವ್ರು ಬರ್ತಾರೆ, ನಾವು ಹೋಗ್ತೀವಿ ಅಂದ ತಕ್ಷಣ ಅವ್ರಲ್ಲಿ ಕೂತ್ಕೊಂಡಿರ್ತಾರೆ. ಅಲ್ಲಿ ಯಾರೋ NGOs ಬೇರೆ ಒಂದಷ್ಟು ತಲೆಕೆಟ್ಟವು, ಅವ್ರಿಗೆ ಊಟ ಮಾಡಾಕ್ತಾಯಿದ್ರು. ನಾವು ಹೋದಾಗೆಲ್ಲ ನಾನು 20 ವರ್ಷದ ಕಾರ್ಡು, 15 ವರ್ಷದ ಕಾರ್ಡು ಕೊಡೋದು. ಎಲ್ಲಿ ಅಂದರೆ ಅದು ದೇವ್ರಜೀವನಹಳ್ಳಿದು, ಕಾಡುಗೊಂಡನಹಳ್ಳಿದು, ಬೇರೆ ಬೇರೆ ಕಡೆದು. ನಾವು ಹೇಳಿದ್ವಿ ಇಲ್ಲಿದ್ರಲ್ಲ ಬೇರೆಯವರು ಅವರೆಲ್ಲಿ ಅಂತೇಳಿ. ಆಮೇಲೆ ನಮ್ಮದು 2013ರಿಂದ ಕೂಡ ಸ್ಯಾಟಲೈಟ್ ಇಮೇಜ್ ತೊಗೊಂಡಿದ್ವಿ ನಾವು ಆ ಜಾಗದ್ದು. 2013ರಲ್ಲಿ ಏನಿತ್ತು ತಗೊಂಡು 26ವರೆಗೂ ಕೂಡ 24ರಿಂದ 1 ಮನೆ 2 ಮನೆ ಶುರುವಾಗಿದ್ದು, 2 ವರ್ಷದಲ್ಲಿ 8 ಮನೆಗಳನ್ನು ಕಟ್ಟಿದ್ರು. ಅದ್ರ ಬಗ್ಗೆ ಸಂಪೂರ್ಣವಾದಂಥ ನಮ್ಮ ಕೈಲಿ ಏನೇನು ದಾಖಲೆಗಳು ಲಭ್ಯ ಇತ್ತು ಅವೆಲ್ಲವನ್ನು ಕೂಡ ರಿಪೋರ್ಟಲ್ಲಿ ಸುಮಾರು 109 ಪೇಜು ರಿಪೋರ್ಟ್ ಮಾಡಿ ಕೊಟ್ಟಿದ್ದೀವಿ. ನಮಗೆ ಪ್ರಶ್ನೆ ಬಂದಿದ್ದು, ಈ ರೋಹಿಂಗ್ಯಾ ಬಾಂಗ್ಲಾದವ್ರು ಎಲ್ಲೋದ್ರು ಅಂತ ಹುಡುಕಿದ್ವಿ. ಅವರಲ್ಲೇ ಪಕ್ಕದಲ್ಲೇ ಬೆಳ್ಳಳ್ಳಿ ಸರ್ವೆ ನಂಬರ್ 55ರಲ್ಲಿ ಮತ್ತೆ ಗುಡಿಸ್ಲಾಕೊಂಡವ್ರೆ. ಅಲ್ಲಿಂದ ಪಕ್ಕದಲ್ಲಿ ಕಟ್ಟಿಗೆನಹಳ್ಳಿ ಐತೆ, ಅಲ್ಲಿ ವಾಸ ಮಾಡ್ತಾವ್ರೆ. ಎಲ್ಲ ಸುತ್ತಮುತ್ತಲೇ ಭಾಳಷ್ಟು ಜನ ವಾಸ ಮಾಡ್ತಾವ್ರೆ. ನಾವೇನಾದರೂ ಸತ್ಯ ಶೋಧನಾ ಸಮಿತಿ ಮತ್ತೆ ನಾವು ಹೋರಾಟ ಮಾಡಲಿಲ್ಲ ಅಂದಿದ್ರೆ 267 ಜನಕ್ಕೂ ಕೂಡ ಉಚಿತವಾಗಿ ಮನೆಗಳನ್ನು ಕೊಟ್ಬಿಡೋರು. ಯಾವಾಗ ನಾವು ಶುರು ಮಾಡಿದ್ವಿ ಅವರು ದಾಖಲೆಗಳನ್ನು ಹುಡುಕಕ್ಕೆ ಶುರು ಮಾಡಿದ್ರು. ಕೊನೆಗೆ ಈಗ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು 26 ಜನ ಮಾತ್ರ ಜುನಿಯನ್ ಇರೋದು ಅಂತೇಳಿ. ನಾವು ಹೇಳಿದ್ವಿ 26 ಜುನಿಯನ್ ಯಾರು? ಯಾಕಂದರೆ ನಾವು ಏನಾದರೂ ಮನೆ ಕೊಡಬೇಕಾದ್ರೆ 5 ವರ್ಷ ಕರ್ನಾಟಕದಲ್ಲಿ ವಾಸ ಇರಬೇಕು, ಇಲ್ಲ ಬೆಂಗಳೂರಲ್ಲಿ ವಾಸ ಇರಬೇಕು. ವಾಸ ದೃಢೀಕರಣ ಪತ್ರ ಕೊಡ್ರಿ ಅಂದ್ವಿ. ಇವತ್ತವರೆಗೂ ವಾಸ ದೃಢೀಕರಣ ಪತ್ರ ಕಂದಾಯ ಅಧಿಕಾರಿಗಳು ಕೊಡಲಿಲ್ಲ. ನಾವು ಹೇಳಿದ್ವಿ ನೀವೇನಾದರೂ ಕೊಟ್ಟರೆ, ಯಾಕಂದರೆ ನಮ್ಮ ಹತ್ರ ಇಮೇಜ್ ಐತೆ, ನೀವೇನಾದರೂ ಕೊಟ್ಟರೆ ನಿಮ್ಮ ಮೇಲೆ ಕ್ರಮ ತೊಗೊತೀವಿ ಅಂದರು. ಈಗ ಕಂದಾಯ ಅಧಿಕಾರಿಗಳು ಸ್ವಲ್ಪ ಎದುರ್ಕೊಂತವ್ರೆ, ಇಲ್ಲ ನಾವು ವಾಸ ದೃಢೀಕರಣ ಪತ್ರ ಕೊಡಲ್ಲ ಅಂತೇಳಿ. ಕೊಡಲಿಲ್ಲ ಅಂದರೆ 1 ಮನೆಯೂ ಕೊಡೋಕ್ಕಾಗಲ್ಲ. ಖಂಡಿತ ರೈಟ್ ಸರ್. ಈಗ ನೀವು NIA ತನಿಖೆಗೆ ಆಗ್ರಹಿಸ್ತಾ ಇದ್ದೀರಲ್ಲ, ಯಾವ ಕಾರಣಕ್ಕೆ ಅಂತ ಹೇಳಿ? NIA ಇದು ರಾಷ್ಟ್ರೀಯ ಭದ್ರತೆಗೆ ವಿಚಾರವಾದ ಸಂಬಂಧ. ಇದರಲ್ಲಿ ರಾಜ್ಯದ ಪಾತ್ರನೂ ಇರ್ತದೆ ಮತ್ತು ರಾಷ್ಟ್ರದ ಪಾತ್ರ ಕೂಡ ಇರ್ತದೆ. ರಾಷ್ಟ್ರದ ಗೃಹ ಸಚಿವರು ಕೂಡ ಇದರ ಬಗ್ಗೆ ತನಿಖೆ ಮಾಡಬೇಕಾಗ್ತದೆ. ಸೊ ಇಲ್ಲಿ ಏನಾಗಿದೆ ಅಂದರೆ, ಈ ರೋಹಿಂಗ್ಯಾ ಮತ್ತು ಬಾಂಗ್ಲಾದವರು ಸ್ವಲ್ಪ ನೋಡೋಕೆ ನಮ್ಮ ಥರನೇ ಇರ್ತಾರೆ. ಯಾಕಂದರೆ ನಮ್ಮದೇ ದೇಶದ ಭೂಭಾಗ ಅಲ್ಲ, ಡಿವೈಡ್ ಆಗಿದ್ದು. ಅವ್ರು ನೋಡಲಿಲ್ಲ ಅಂದರೆ ಮುಸ್ಲಿಮ್ಸ್ ಅನ್ನೋದು ಬಿಟ್ಟರೆ, ಟೋಪಿ ಹಾಕಲಿಲ್ಲ ಅಂದರೆ ನೇರವಾಗಿ ನಮ್ಮ ಥರನೇ ಕಾಣ್ತಾರೆ. ಆದರೆ ಅವ್ರಿಗೆ ಆಧಾರ್ ಕಾರ್ಡ್ ಹೆಂಗೆ ಸಿಕ್ತು? 3,000 ರೂಪಾಯಿ ಕೊಟ್ಟರೆ ಆಧಾರ್ ಕಾರ್ಡ್ ಮಾಡಿಕೊಡ್ತಕ್ಕಂಥ ಏಜೆನ್ಸಿ ಅವೆ. ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ಇನ್ವಾಲ್ವ್ ಆಗಿರ್ತಾರೆ. ಆಧಾರ್ ಕಾರ್ಡ್ ಅಷ್ಟು ಸುಲಭ ಅಲ್ಲ, ಕೆಲವು ಮೂಲ ದಾಖಲೆಗಳು ಕೊಡಬೇಕು. ಆಮೇಲೆ ವೋಟರ್ ID ಕಾರ್ಡ್ ಮಾಡಿಕೊಡ್ತಾರೆ. ಒಂದು ವೋಟರ್ ID, ವೋಟ್ ಚೋರಿ ಅಂತಾರಲ್ಲ ಇವರು, ಚೋರಿ ಮಾಡ್ತಾ ಇರೋದು ನಾವಲ್ಲ, ಈ ಅಕ್ರಮ ನುಸುಳುಕೋರಿಗೆ
ವೋಟರ್ ID ಮಾಡಿಕೊಡ್ತಾರೆ, ರೇಷನ್ ಕಾರ್ಡು ಮಾಡಿಕೊಡ್ತಾರೆ. ನಾವು ಅದಕ್ಕೆ ಪತ್ರನೂ ಬರೆದಿದ್ದೀವಿ ಆಧಾರ್ ಕಾರ್ಡು ಡಿಪಾರ್ಟ್ಮೆಂಟ್ಗೆ, DC ವರ್ಗು. ನೀವು ಇವ್ರಿಗೆ ಏನು ಕೊಟ್ಟಿದ್ದೀರಿ ಆಧಾರ್ ಕಾರ್ಡು, ಅದ್ರ ಮೂಲ ದಾಖಲೆಗಳು ಏನೇನು ಕೊಟ್ಟವ್ರೆ ಇವತ್ತವರೆಗೂ ನಮ್ಗೆ ಕೊಟ್ಟಿಲ್ಲ ಅವರೆಲ್ಲ